ಗೃಹ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಮುಖ್ಯಸ್ಥರಾದ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದು 100 ವರ್ಷದ ನಿಮ್ಮ ಸಂಘಟನೆ ನೋಂದಣಿ ಆಗಿದೆಯೇ ಎಂಬ ಪ್ರಶ್ನೆ ಕೇಳಿದ್ದು ಸರಿಯಾಗೇ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ್ದರಲ್ಲಿ ತಪ್ಪೇನಿದೆ ಎಂದು ಕರ್ನಾಟಕ ರಾಜ್ಯ ಕೂಲಿ ಹೋರಾಟಗಾರ ಸಮಿತಿ ರಾಜ್ಯಾಧ್ಯಕ್ಷರಾದ ಲಚ್ಚಪ್ಪ ಜಮಾದಾರ್ ಅವರು ಕಿಡಿಕಾರಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯಸ್ಥನೆಂದು ಪವಾಡ ಹಾಕಿ ದೇಶದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡುತ್ತಿರುವ ಮೋಹನ್ ಭಾಗವತ್ ಅವರಿಗೆ ದೇಶದ ಕಾನೂನಿನ ಬಗ್ಗೆ ಸಾಮಾನ್ಯ ಜ್ಞಾನವೂ ಇಲ್ಲವೂ ಎಂದರು. ಅಲ್ಲದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ದೇಣಿಗೆ ವಿಚಾರವಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಭಾಗವಹಿಸಿರುವಂತಹ ಪತ್ರಿಕಾ ಮಾಧ್ಯಮದ ಸಂಪಾದಕರೇ, ವರದಿಗಾರರೇ, ಟಿವಿ ಮಾಧ್ಯಮದ ಸ್ನೇಹಿತರೆ, ಇವತ್ತು ತಮ್ಮ ಮುಂದೆ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಆಗಮಿಸಿರುವಂಥ ನಮ್ಮ ಏನು ಭೀಮಶಾ ಖನ್ನಾ ಜಿಲ್ಲಾ ಸಂಚಾಲಕರು DSS, ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ ಮಲ್ಲಿಕಾರ್ಜುನ್ ನೀಲೂರು ಅವರಿದ್ದಾರೆ, ನಮ್ಮ ದೇವೇಂದ್ರ ಜಮಾದಾರ್, ಅಂಬರಾಯ್ ಜವಳಗ, ಗೋವಿಂದ್ ಯಾದವ್, ಮಡಿವಾಳಪ್ಪ ಕಟ್ಟಿಮನಿ, ಅರುಣ್ ಇನಾಮದಾರ್, ಮಹೇಶ್ ತೇಲ್ಕೂರ್, ಹೀಗೆ ನಾವೆಲ್ಲರೂ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿರುವಂಥ ವಿವಿಧ ಪ್ರಗತಿಪರ ಸಂಘಟನೆಗಳ ಒಂದು ಮುಖಂಡತ್ವದಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ ನಮ್ಮ ಪರಮೇಶ್ವರ್ ಅಪ್ಚಂದಿದ್ದಾರೆ. ಅದೇ ರೀತಿ ನಮ್ಮ ಇನ್ನೂ ಭೀಮಾಶಂಕರ್ ಮರ್ತೂರ್ ಮತ್ತು ಶೇಳಗಿ ಸರ್ ನಾವೆಲ್ಲರೂ ಇಲ್ಲಿ ಭಾಗವಹಿಸಿ ತಮ್ಮ ಜೊತೆ ಒಂದು ವಿಚಾರವನ್ನು ಹಂಚಿಕೊಳ್ಳಲಿಕ್ಕೆ, ಏನು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಈ ಹಿಂದೆ ಏನು RSSನ ಮುಖ್ಯಸ್ಥರಾಗಿರುವಂಥ ಮೋಹನ್ ಭಾಗವತ್ ರವರಿಗೆ ಪತ್ರ ಬರೆದು 100 ವರ್ಷದ ನಿಮ್ಮ ಸಂಘಟನೆ ನೋಂದಣಿ ಆಗಿದೆಯೇ ಅಥವಾ ಇಲ್ಲ, ಇಲ್ಲದಿದ್ದರೆ ನೋಂದಣಿ ಮಾಡಿಕೊಳ್ಳಬೇಕು, ಹೀಗೆ ಅನೇಕ ಸುಮಾರು 8ರಿಂದ 10 ಪ್ರಶ್ನೆಯನ್ನು ಕೇಳಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಈ ಸಂದರ್ಭದಲ್ಲಿ ಏನು ಇದೇ ಒಂದು ದೊಡ್ಡ ಪ್ರಮಾದ ಎನ್ನುವಂತೆ ಭಾಳಷ್ಟು ಜನ RSSನ ಕೆಲವು ಮುಖಂಡರು ಇವರ ಒಂದು ಹೇಳಿಕೆಯನ್ನು ಇವರಿಗೆ ವಿರೋಧ ಮಾಡುವಂಥ ಒಂದು ಸಂಚು ಇವತ್ತು ಇಲ್ಲಿ ಕರ್ನಾಟಕದಲ್ಲಿ ನಿರಂತರವಾಗಿ ನಡೆಯೋದಲ್ಲೇ ಈ ದೇಶದಲ್ಲಿ ಕೂಡ ಕೆಲವು ಜನ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಭಯವನ್ನು ಕೂಡ ಆ ಸಂಘಟನೆಯಲ್ಲಿ ಭಾಗವಹಿಸುವಂಥ ಅನೇಕ ಮುಖಂಡರು ಅವರಿಗೆ ಭಯ ಕೂಡ ಹಾಕ್ತಾ ಇದ್ದಾರೆ. ಇವತ್ತು ಇಲ್ಲಿ ರಾಜ್ಯದಲ್ಲಿ ಅನೇಕ ಜನ ಕೆಲವು ಮುಖಂಡರು, BJP ಪಕ್ಷದ ಸಂಸದರು ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವಭಯ ಹಾಕುವ ಒಂದು ಹುನ್ನಾರ ಕೂಡ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಇಲ್ಲಿ ಭಾಳ ನಾವು ವಿಶೇಷವಾಗಿ ಗಮನಿಸಬೇಕಾದರೆ, ನಾವೇ ಈ ದೇಶ ಭಕ್ತರು, ನಾವೇ ಉತ್ತಮರು, ನಾವೇ ಸಾಚ ಎನ್ನುವಂತೆ ನಡೆದುಕೋಗ್ತಾ ಇರುವಂಥ ಕೆಲವು ಏನು ಪಟ್ಟಭದ್ರ ಹಿತಾಸಕ್ತಿಗಳೇನಿದ್ದಾರೆ, ಇವತ್ತು ಈ ಒಂದು ಸಂಘಟನೆ ಏನಿದೆ RSS ಸಂಘಟನೆ 100 ವರ್ಷ ಪೂರೈಸಿದೆ. ದೇಶದಲ್ಲಿ ದೊಡ್ಡ ಸಂಘಟನೆ, ವಿದೇಶದಲ್ಲಿ ಕೂಡ ಈ ಸಂಘಟನೆಯ ಪ್ರಭಾವ ಇದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿರುವಂಥ ಸಂಘಟನೆ ಇವತ್ತು ನೋಂದಣಿ ಆಗಿಲ್ಲ ಅಂದರೆ ಯಾಕೆ ನೋಂದಣಿ ಆಗಿಲ್ಲ?
ಇದು ನಾವೆಲ್ಲರೂ ಕೇಳುವಂಥ ಪ್ರಶ್ನೆ, ಎಲ್ಲರೂ ಕೇಳಲೇಬೇಕು. ಭಾರತ ದೇಶದ ನಿವಾಸಿಗಳಾಗಿರುವ ನಾವು ಈ ದೇಶದ ಸಂವಿಧಾನ, ಈ ದೇಶದ ಕಾನೂನಿಗೆ ಗೌರವ ಕೊಡೋದಾದರೆ ಇವತ್ತು ನಾವೆಲ್ಲರೂ ಕೂಡ ಈ ಪ್ರಶ್ನೆಯನ್ನು ಕೇಳಲೇಬೇಕು. ಬಂಧುಗಳು, ಇವತ್ತು ಯಾವುದೋ ಒಂದು ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳು, NGOಗಳಿರ್ಬೋದು, ಸಣ್ಣ ಸಣ್ಣ ಸಂಸ್ಥೆಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ಇವತ್ತು ನೋಂದಣಿ ಮಾಡ್ಕೊಳ್ಳಲೇಬೇಕಂತ ಒಂದು ನಿಯಮ ಇದೆ. ಇವರು ಸುಮಾರು ಸಾವಿರಾರು ಕೋಟಿ ಇಲ್ಲಿ ವ್ಯವಹಾರ ನಡೀತದೆ. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸಂಘದಲ್ಲಿ ಸದಸ್ಯರಿದ್ದಾರೆ, ಸರಸಂಚಾಲಕರಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಯಾಕೆ ಇವರು ಸಂಘ ನೋಂದಣಿ ಮಾಡಿಲ್ಲ? ಇವತ್ತು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡಬೇಕಲ್ಲ, ಲೆಕ್ಕಪತ್ರ ಕೊಡಬೇಕು. BJP ಸರ್ಕಾರ, ಕೇಂದ್ರ ಸರ್ಕಾರ, ಮೋದಿಯವರು ತಂದಂಥ ಜಿ ಎಸ್ ಟಿಯಲ್ಲಿ ಕೂಡ ಇವರು ಲೆಕ್ಕಪತ್ರ ಕೊಡಬೇಕು. ಇವತ್ತು ಒಂದು ಸಣ್ಣ ಶಾಲೆಯನ್ನು ಪ್ರಾರಂಭ ಮಾಡಬೇಕಂತ ಯಾರಾದರೂ ಒಂದು 4 ಜನ ಸೇರಿಕೊಂಡು ಒಂದು ಸಣ್ಣ LKG UKG ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಶಾಲೆ ಪ್ರಾರಂಭ ಮಾಡಬೇಕಾದ್ರೆ, ಅದೊಂದು ಸಂಸ್ಥೆಯನ್ನು ತಯಾರು ಮಾಡಬೇಕಾದ್ರೆ ಆ ಸಂಸ್ಥೆ ಹೆಸರಲ್ಲಿ ಪ್ಯಾನ್ ಕಾರ್ಡ್ ಇರಬೇಕು. ಒಂದು ಬ್ಯಾಂಕ್ನಾಗ ಅಕೌಂಟ್ ತೆಗಿಲಿಕ್ಕೆ ಹೋದರೆ ಪ್ಯಾನ್ ಕಾರ್ಡ್ ಬೇಕು, ಆ ರಿಜಿಸ್ಟ್ರೇಷನ್ ಕಾಪಿ ಬೇಕು, ಇತ್ತೀಚೆಗೆ ಇಂತಿಷ್ಟು ಜಮೀನು ಕೂಡ ಬೇಕು. ಇಷ್ಟೆಲ್ಲ ಇದ್ದಾಗ ಮಾತ್ರ ನಾವು ಬ್ಯಾಂಕ್ನಾಗ ಅಕೌಂಟ್ ಸಿಗ್ತದೆ. ಇಷ್ಟೆಲ್ಲ ಇದ್ದಾಗ ಮಾತ್ರ ಅದೊಂದು ಸಂಘ ಮುಂದುವರಲಿಕ್ಕೆ ಸಾಧ್ಯ ಅದ. ಆದರೆ ಇಲ್ಲಿ ಸಾವಿರಾರು ಕೋಟಿ ವ್ಯವಹಾರ ನಡೆಯುವಂಥ ಈ ಒಂದು RSS ಸಂಘ ಇವತ್ತು ನೋಂದಣಿ ಆಗಿಲ್ಲ ಅಂದರೆ ಇದು ನಾವು ಖಂಡಿಸ್ತೇವೆ. ಇವತ್ತು ಇದನ್ನು ಪ್ರಶ್ನೆ ಕೇಳಿರುವಂಥ ಪ್ರಿಯಾಂಕ್ ಖರ್ಗೆಜಿಯವರಿಗೆ ಏನು ಭಯ ಹಾಕ್ತಾ ಇದ್ದಾರೆ, ಅವರಿಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ, ಅವರೆಲ್ಲರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೇವೆ. ಇವತ್ತು ನೀವು ಕಾನೂನಿಗೆ ಗೌರವ ಕೊಡೋ ಕೆಲಸ ಮಾಡಿ. ಇವತ್ತು ಕಾನೂನಿನ ಚೌಕಟ್ಟಿನಲ್ಲಿ ನಿಮ್ಮ ಕೆಲಸಗಳು ನಡೀಲಿ. ಇವತ್ತು ಸಂವಿಧಾನದ ಏನು ಆಶಯಗಳಿವೆ ಅದನ್ನು ಪಾಲನೆ ಮಾಡಿರಿ. ಇವತ್ತು ರಾಮ ಮಂದಿರ ಅಂಥೇಳಿ ನಾವೇನು ನೋಡ್ತಾ ಇದ್ದೀವಿ. ಇವತ್ತು ರಾಮ ಮಂದಿರಕ್ಕೆ ಎಲ್ಲರೂ ಈ ದೇಶದಲ್ಲಿ ಭಕ್ತರಿದ್ದಾರೆ, ದೇಣಿಗೆ ಕೊಟ್ಟ್ಯಾರ, ಎಲ್ಲ ಕೊಟ್ಟಾರ. ಯಾರು ಇಂಥ ಈ ಸಂಘ ಏನಿದೆ RSS ಸಂಘ, ಈ ಸಂಘದಲ್ಲಿರುವಂಥ ಸಂಚಾಲಕರು, ಸರಸಂಚಾಲಕರು, ಇವತ್ತು ಆ ಮಂದಿರದ ಕಂಟ್ರೋಲ್ ಅವ್ರ ಕೈಗೆ ಅದ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸ್ವತಃ ಅವರೇ ಹೋಗಿ ಅಡಿಗಲ್ಲು ಅವರೇ ಹಾಕಿದ್ದಾರೆ. ಇವತ್ತು ಆ ಒಂದು ಪ್ರಾಣ ಪ್ರತಿಷ್ಠಾಪನೆ ಅವರೇ ಆ ಸಂದರ್ಭದಲ್ಲಿ ಕೂಡ ಉದ್ಘಾಟನೆಯು ಕೂಡ ನರೇಂದ್ರ ಮೋದಿಯವರು, ಆ ರಾಜ್ಯದ ಮುಖ್ಯಮಂತ್ರಿಯಾಗಿರುವಂಥ ಏನು ಬುಲ್ಡೋಜರ್ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿ, ಅವರ ಒಂದು ಕಂಟ್ರೋಲ್ನಲ್ಲಿ ಆ ಒಂದು ಇವತ್ತು ರಾಮ ಮಂದಿರ ನಡೀತಾ ಇದೆ, ಪ್ರಾರಂಭ ಆಗ್ಯದ. ಅಲ್ಲಿ ಒಂದು ಸಣ್ಣ ವಿಷಯ ಈಗ ಅದು